2 ಡಿಸೆಂಬರ್ 2020 ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ಆದೇಶವನ್ನು ಮಾಡಿದೆ. In the writ petition number 5043 bar 2019. No. 5043 5043 bar 2019 ಅದರಲ್ಲಿ ತೀರ್ಪು ನೀಡಿದೆ. ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿದೆ ಅಂತಂದ್ರೆ, ಈ ಆದೇಶ ಮಾಡಿದೆ ಅಂತಂದ್ರೆ, ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಮೊನ್ನೆ ಯಡಿಯೂರಪ್ಪನವರ ಮೇಲೆ PCR ನಂಬರ್ 51 2013 PCR ನಂಬರ್ 51 2013 ಈ FIR ಈ ವಿಶೇಷ ನ್ಯಾಯಾಲಯದ ಮುಂದೆ ಇದೆ. ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ಮುಂದೆ ಇದೆ. ಅದು ಸೆಕ್ಷನ್ ಅಂಡರ್ 13(1) ಸೆಕ್ಷನ್ 13(1) B ಮತ್ತು 13(2) ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿರ್ತಕ್ಕಂಥದ್ದು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿರ್ತಕ್ಕಂಥದ್ದು. ಇದರ ವಿರುದ್ಧ ಕ್ವಾಶ್ ಮಾಡಿ ಅಂತೇಳಿ ಮೊನ್ನೆ ಯಡಿಯೂರಪ್ಪನವರು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾರೆ. ಕ್ವಾಶ್ ಮಾಡಕ್ಕೆ, FIR ಅನ್ನ ಕ್ವಾಶ್ ಮಾಡಿ, ರದ್ದು ಮಾಡಿ ಅಂತ ಹಾಕ್ತಾರೆ. ಅವರು ರದ್ದು ಮಾಡಕ್ಕಾಗಲ್ಲ FIR ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅದು ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಬರೀ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿಲ್ಲ. ಲೋಕಾಯುಕ್ತದ ಸ್ಪೆಷಲ್ ಕೋರ್ಟ್ ಇದೆಯಲ್ಲ, ಕ್ರಿಮಿನಲ್ ಕೋರ್ಟು, ಆ ಸ್ಪೆಷಲ್ ಕೋರ್ಟು ಅದರ ನಿಗಾದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಲೋಕಾಯುಕ್ತ ಪೊಲೀಸ್ ಬಗ್ಗೆ ಹೈಕೋರ್ಟ್ಗೆ ನಂಬಿಕೆ ಬಂದಿಲ್ಲ. ಅದಕ್ಕೋಸ್ಕರವಾಗಿ ಅವರೇ ಮಾಡಬಾರದು, ಲೋಕಾಯುಕ್ತದ ಕೋರ್ಟ್ನ ನಿಗಾದಲ್ಲಿ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಲೋಕಾಯುಕ್ತ ಕೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಜಡ್ಜು ಒಂದು ಮಾತು ಹೇಳಿದ್ದಾರೆ ಆರ್ಡರ್ಸ್ನಲ್ಲಿ. However, the laxity in conducting the investigation in the instant case is deprecated and to the Lokayukta court is directed to keep watch over the investigation. Watch over the investigation ಅಂತ ಜಸ್ಟಿಸ್ ಕುನಾ ಅವರು ಈ ಅಬ್ಸರ್ವೇಷನ್ ಅನ್ನ ಮಾಡಿ ಆರ್ಡರ್ಸ್ ನ ಮಾಡಿರ್ತಕ್ಕಂಥದ್ದು.
ಇದು ಬಹಳ ಗಂಭೀರವಾದಂಥ ಆರೋಪ ಯಡಿಯೂರಪ್ಪನವ್ರ ಮೇಲೆ ಇದೆ. ಅದು ಯಡಿಯೂರಪ್ಪನವ್ರ ಮೇಲೆ ಇದೆ. ಎಲ್ಲ ನಾನು ಗುರ್ತಾಕಿದ್ನಲ್ಲ ಹಾಕ್ತೀವಿ. ಯಡಿಯೂರಪ್ಪನವರು ದೇವರಬೀಸನಹಳ್ಳಿ ವರ್ತೂರು ವೈಟ್ಫೀಲ್ಡ್ ನಲ್ಲಿ ಐಟಿ ಕಾರಿಡಾರ್ಗೆ ಜಮೀನು ಅಕ್ವೈರ್ ಮಾಡಿರ್ತಾರೆ. ಇದು ಎಷ್ಟು ಎಕರೆ? 126 ಎಕರೆ. ಬೆಳ್ಳಂದೂರು ಮತ್ತು ದೇವರಬೀಸನಹಳ್ಳಿ ಗ್ರಾಮಗಳ 13 ಸರ್ವೆ ನಂಬರ್ಗಳೆಲ್ಲ ಇದಾವೆ. ಬೇಕಾದ್ರೆ ನಾನು ಇಲ್ಲಿ ನೀವು ಕೊಡ್ತೀನಿ ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟೆಷ್ಟು ಎಕರೆ ಮಾಡಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪನವರು ಅಕ್ವೈರ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳ್ತೀನಿ. 2000 ಮತ್ತು 2001ರಲ್ಲಿ ಅಕ್ವಿಷನ್ ಮಾಡಿರೋದು. ನಿಮಗೆ ಇಟ್ಸ್ ಎ ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್ ಬೈ ದಿ ಕೋರ್ಟ್ಸ್. ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಮೇಲೆ ಫೈನಲ್ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚಿತವಾಗಿ ಡಿನೋಟಿಫಿಕೇಶನ್ ಸಕಾರಣಗಳಿದ್ದರೆ ಡಿನೋಟಿಫಿಕೇಶನ್ ಮಾಡಬಹುದು ಅಂತ ಇದೆ ಕಾನೂನಿನಲ್ಲಿ. ದಿಸ್ ಇಸ್ ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್. ಫೈನಲ್ ನೋಟಿಫಿಕೇಶನ್ ಆದಮೇಲೆ KIDB ಸ್ವಾಧೀನಕ್ಕೆ ತಕೊಂಡ ಮೇಲೆ ಅದನ್ನು ಮಾಡಿದ್ರೆ ಅದು ಟೋಟಲಿ ಇಲ್ಲೀಗಲ್. ಇಲ್ಲಿ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗ್ಬಿಟ್ಟದೆ, ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟದೆ. ಅಷ್ಟೇ ಅಲ್ಲ, KIDB ಸ್ವಾಧೀನಕ್ಕೆ ತಗೊಂಡ್ಬಿಟ್ಟದೆ. ಸ್ವಾಧೀನಕ್ಕೆ ತಕೊಂಡು ಎಂಟರ್ಪ್ರಿನರ್ಸ್ಗೆ ಹಂಚಿಬಿಟ್ಟಿದ್ದಾರೆ ಜಮೀನನ್ನ. ಅಂತ ಜಮೀನನ್ನ ಡಿನೋಟಿಫೈ ಮಾಡಿರೋದು. ದಟ್ ಈಸ್ ಟೋಟಲಿ ಇಲ್ಲೀಗಲ್. So it attracts Prevention of Corruption Act. ಈ ಡಿನೋಟಿಫೈ ಮಾಡಿದ ಮೇಲೆ ಒಬ್ಬ ವಾಸುದೇವ ರೆಡ್ಡಿ ಅನ್ನೋರು ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪ್ಲೇಂಟ್ ಮೇಲೆ ಲೋಕಾಯುಕ್ತ ಕೋರ್ಟ್ನವರು ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡ್ತಾರೆ ಅಂಡರ್ ಸೆಕ್ಷನ್ 156. CRPC. ಇನ್ವೆಸ್ಟಿಗೇಷನು ಮಾಡಬೇಕಾಗಿತ್ತು. ಇನ್ವೆಸ್ಟಿಗೇಷನ್ ವಿಳಂಬ ಆಯ್ತದೆ. ಅದಕ್ಕೆ ಹೇಳಿರೋದು ಜಡ್ಜು, ದೇರ್ ಇಸ್ ಎ ಲ್ಯಾಕ್ಸಿಟಿ ಇನ್ ಇನ್ವೆಸ್ಟಿಗೇಷನ್. ಅದರ ಮೇಲೆ ಯಡಿಯೂರಪ್ಪನವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಯಾವ ತಾರೀಕಿನಲ್ಲಿ ಅವ್ರಿಗೆ ಕೇಸ್ ತಗೋತಾರಲ್ಲ, 2019 ಏಪ್ರಿಲ್
2019 ಏಪ್ರಿಲ್ನಲ್ಲಿ ಈ ಗಾಟ್ ಎ ಸ್ಟೇ ಫ್ರಮ್ ದಿ ಹೈಕೋರ್ಟ್. ಇವರು ರಿಟ್ ಪಿಟಿಷನ್ ಹಾಕ್ತಾರೆ ಒಂದು ಅಂಡರ್ ಆರ್ಟಿಕಲ್ 226, 227. ಯಾರು ಹಾಕೋರು? ಮಿಸ್ಟರ್ ಯಡಿಯೂರಪ್ಪ ಹಾಕ್ತಾರೆ. ಅದ್ರ ಮೇಲೆ ಸ್ಟೇ ಕೊಟ್ಟಿರ್ತಾರೆ, ಟೆಂಪ್ರರಿ ಸ್ಟೇ ಕೊಟ್ಟಿರ್ತಾರೆ. ಸೊ ಅದು ಕೇಸ್ ನಡೀತದೆ. ಇವರ ಅಡ್ವೊಕೇಟ್ಸ್ ಕೂಡ ಒಬ್ರು ಎಂತವನು ನಾಗೇಶ್ ಅಂತ ಹೇಳಿ ಅವರು ಅಪಿಯರ್ ಆಗ್ತಾರೆ. ಸಿ.ವಿ. ನಾಗೇಶ್ ಇಬ್ಬರನ್ನ ಅಕ್ಯೂಸ್ಡ್ ಮಾಡಿರ್ತಾರೆ ಯಡಿಯೂರಪ್ಪನವರು. ಒಂದು ಗವರ್ಮೆಂಟ್ ಆಫ್ ಕರ್ನಾಟಕ, ಅರೌಂಡ್ ವಾಸುದೇವ ರೆಡ್ಡಿ. ಇಲ್ಲ, ಇಲ್ಲಿರೋದು ಪಿಟಿಷನ್ ನಲ್ಲಿ ನಾನು ನೋಡಿದೆ. ಶ್ರೀ ವಾಸುದೇವ ರೆಡ್ಡಿ ಸ್ಟೇಟ್, ಇವರು ರೆಸ್ಪಾಂಡೆಂಟ್ಸು. ಯಡಿಯೂರಪ್ಪ ಪಿಟಿಷನರ್. ಯಡಿಯೂರಪ್ಪ ಪಿಟಿಷನರ್, ಗವರ್ಮೆಂಟ್ ಆಫ್ ಕರ್ನಾಟಕ ಥ್ರೂ ಕರ್ನಾಟಕ ಲೋಕಾಯುಕ್ತ ಪೊಲೀಸ್, ಬೆಂಗಳೂರು ಸಿಟಿ, represented by its special public prosecutor. ಅಂದರೆ ಗವರ್ಮೆಂಟ್ ಆಫ್ ಕರ್ನಾಟಕ ನಂಬರ್ 1 ರೆಸ್ಪಾಂಡೆಂಟು, ವಾಸುದೇವ ರೆಡ್ಡಿ ನಂಬರ್ 2 ರೆಸ್ಪಾಂಡೆಂಟ್. ಇವರಿಬ್ಬರ ಮೇಲೆ ಯಡಿಯೂರಪ್ಪನವರು ರಿಟ್ ಪಿಟಿಷನ್ ಹಾಕ್ತಾರೆ. ಹಾಕಿ ಕ್ವಾಶ್ ಮಾಡಿ ಅಂತ ಹೇಳ್ತಾರೆ. ಈ ವಾಸುದೇವ ರೆಡ್ಡಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಏನು ರಿಜಿಸ್ಟರ್ ಆಗಿದೆಯಲ್ಲ, ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಆಗಿದೆಯಲ್ಲ, ಅದನ್ನು ಕ್ವಾಶ್ ಮಾಡಿ ಅಂತೇಳಿ ಯಡಿಯೂರಪ್ಪ ಹೈಕೋರ್ಟ್ನಲ್ಲಿ ಪಿಟಿಷನ್ ಹಾಕ್ತಾರೆ. ಸೊ ಸಿ.ವಿ. ನಾಗೇಶ್ ಮತ್ತು ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಅಪಿಯರ್ ಆಗ್ತಾರೆ. ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. 3 ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಒಂದು, ಇದೇ ಸೇಮ್ FIRನಲ್ಲಿ ಇವರು ರಿಟ್ ಪಿಟಿಷನ್ನ ಅಲೋ ಮಾಡಿ ಕ್ವಾಶ್ ಮಾಡಿಬಿಟ್ಟಿದ್ದೀರಿ ದೇಶಪಾಂಡೆ ಅವರು. ಇದನ್ನ ಅದೇ ಥರ ಇವ್ರಿಗೂ ಕೂಡ ಕ್ವಾಶ್ ಮಾಡಬೇಕು ಅಂತ. ಬಟ್ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಆರ್ ಡಿಫರೆಂಟ್. ಯಡಿಯೂರಪ್ಪನವರು ಇಲ್ಲೀಗಲ್ ಆಗಿ ಡಿನೋಟಿಫೈ ಮಾಡಿದ್ದಾರೆ. ಇವರು ದೇಶಪಾಂಡೆ ಅವರ ಕೇಸ್ನಲ್ಲಿ ದೇಶಪಾಂಡೆ ಅಕ್ರಮವಾಗಿ ಎಂಟರ್ಪ್ರಿನರ್ಸ್ಗೆ ಜಮೀನು ಹಂಚಿದ್ದ ಅಂತ ಕೇಸು. ಬೋತ್ ದಿ ಕೇಸಸ್ ಆರ್ ಡಿಫರೆಂಟ್. ಅಲ್ಲಿ ಜಡ್ಜ್ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತಂತಂದ್ರೆ, ಇವ್ರ ಆರ್ಗ್ಯುಮೆಂಟನ್ನು ರಿಜೆಕ್ಟ್ ಮಾಡುವಾಗ 3-4 ಕಾರಣಗಳನ್ನು ಕೊಟ್ಟಿದ್ದಾರೆ ಯಾಕೆ ಅವ್ರದ್ದು ರಿಜೆಕ್ಟ್ ಆಯಿತು ಅಂತ. ಏನು ಹೇಳಿದ್ದಾರೆ ನೋಡಿ. ದಿ ಲರ್ನರ್ ಸೀನಿಯರ್ ಕೌನ್ಸಿಲ್ ಫಾರ್ ಪೆಟಿಷನರ್ ದಟ್ ಇನ್ a view of quashing of the FIR registered against accused number 1, the proceedings initiated against the petitioner deserve to be quashed or legally untenable ಅಂತ ಹೇಳಿ ಅವ್ರದ್ದು ಕ್ವಾಶ್ ಮಾಡಿದ್ದಾರೆ. ಬಿಕಾಸ್ ದಿ ಫ್ಯಾಕ್ಟ್ಸ್ ಆರ್ ಡಿಫರೆಂಟ್. ಆಗಲೂ ಕೂಡ ಯಡಿಯೂರಪ್ಪನವರು ಅಕ್ಯೂಸ್ಡ್, ಒನ್ ಆಫ್ ದಿ ಅಕ್ಯೂಸ್ಡ್. R.V. ದೇಶಪಾಂಡೆ A1, ಯಡಿಯೂರಪ್ಪ A2. ಅದು ಇನ್ ಎ ಕೇಸ್ 8,885. Firstly, the order dated 9/10/55 passed in writ petition number 8885/2005, 2015. ಈ ಕೇಸ್ನಲ್ಲಿ ದೇಶಪಾಂಡೆ ಅವರಿಗೆ ಕ್ವಾಶ್ ಮಾಡಿರೋದು ಅವ್ರ ಪಿಟಿಷನ್. ಸೊ ಈ ಜಡ್ಜು ಕುನಾ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಅಗೇನ್ಸ್ಟ್ ದೇಶಪಾಂಡೆ ಆರ್ ನಾಟ್ ಸಿಮಿಲರ್, ದೇ ಆರ್ ಡಿಫರೆಂಟ್. ಇಲ್ಲಿ ಯಡಿಯೂರಪ್ಪ ಡಿನೋಟಿಫೈ ಮಾಡಿ ಸ್ವಾಧೀನ ತಗೊಂಡಿದ್ದಂಥದ್ದನ್ನ ಫೈನಲ್ ನೋಟಿಫಿಕೇಶನ್ ಆಗಿರತಕ್ಕಂಥದ್ದನ್ನ ಮಾಡಿದ್ದಾರೆ.
ಅದು ಇಲ್ಲೀಗಲ್. ಅದಕ್ಕೆ ಅವ್ರದ್ದು ಡಿಫರೆಂಟ್ ಕೇಸ್ ಇದೆ, ಅದು FIR ಕೂಡ ಇಲ್ಲೀಗಲ್ ಅಂತೇಳಿ ಅದನ್ನು ವಜಾ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಇದು. ಇನ್ನೊಂದು ಕೇಸ್ ಏನು ಅಂತಂದರೆ ಸ್ಯಾಂಕ್ಷನ್ ತಗೊಂಡಿಲ್ಲ ಅಂತ ಅನ್ನೋದು ಇನ್ನೊಂದು ಪಾಯಿಂಟ್ ರೈಸ್ ಮಾಡಿದರು. ಇಲ್ಲಿ ಇವ್ರ ಆಫೀಸು ಇಂದ ಅಧಿಕಾರದಿಂದ ಇಳಿದುಬಿಟ್ಟಿರೋದ್ರಿಂದ ಸ್ಯಾಂಕ್ಷನ್ ಏನು ಬೇಕಾಗಿಲ್ಲ ಅಂತ. ಇವರಿದ್ದದ್ದು ಯಾವಾಗ 2006-07ರಲ್ಲಿ. ಈಗ ಇದನ್ನು ಕೇಳಿರೋದು ಯಾವಾಗ, ಸ್ಯಾಂಕ್ಷನ್ ಯಾವಾಗ ಬೇಕಾಗಿತ್ತು ಇವ್ರಿಗೆ ಇದು ಮಾಡೋಕ್ಕೆ? ಇವ್ರು ಕೆಳಕ್ಕೆ ಇಳಿದ ಮೇಲೆ ಸ್ಯಾಂಕ್ಷನ್ ಬೇಕಾಗಿಲ್ಲ. ದೇರ್ ಆರ್ ಸೋ ಮೆನಿ ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಆನ್ ದಟ್. ಸ್ಯಾಂಕ್ಷನ್ ಬೇಕಾಗಿಲ್ಲ. ಆಫೀಸ್ನಲ್ಲಿ ಇದ್ದಾಗ ಮಾತ್ರ ಸ್ಯಾಂಕ್ಷನ್ ಬೇಕು. ವೆನ್ ಈಸ್ ನಾಟ್ ಇನ್ ಆಫೀಸ್ ಸ್ಯಾಂಕ್ಷನ್ ಈಸ್ ನಾಟ್ ನೆಸೆಸರಿ ಅಂತೇಳಿ ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಸೊ ಭಾಳ ಡೀಟೈಲ್ಡ್ ಆಗಿ ಆರ್ಡರ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫಾರ್ ವಾಟ್ ರೀಜನ್ಸ್ ಇನ್ವೆಸ್ಟಿಗೇಷನ್ ಈಸ್ ಟು ಬಿ ಕಂಟಿನ್ಯೂಡ್. ಯಾಕೆ ಕ್ವಾಶ್ ಮಾಡೋಕ್ಕಾಗಲ್ಲ ಯಡಿಯೂರಪ್ಪನವ್ರ ಮೇಲೆ? ಯಾಕೆ ಈ ಪಿಟಿಷನನ್ನು FIR ಅನ್ನು ಕ್ವಾಶ್ ಮಾಡೋಕ್ಕಾಗಲ್ಲ ಅಂತೇಳಿ ದೀರ್ಘವಾಗಿ ಡಿಸ್ಕಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ನಡೀಬೇಕು. ಇನ್ವೆಸ್ಟಿಗೇಷನ್ನು ಲೋಕಾಯುಕ್ತ ಪೊಲೀಸ್ನ ನಿಗಾದಲ್ಲಿ ನಡೀಬೇಕು. ಈ ಚೀಫ್ ಮಿನಿಸ್ಟರು ಯಾರಿರೋರು ಇಲ್ಲಿ ಕರ್ನಾಟಕದಲ್ಲಿ? ಯಡಿಯೂರಪ್ಪನವರು. ಆಲ್ ದಿ ಏಜೆನ್ಸೀಸ್ ಎಲ್ಲ ಯಾರ ಕೈಗಡೆ ಇರೋದು? ಪೊಲೀಸು ಎಲ್ಲ. ಹೌ ಕ್ಯಾನ್ ಹಿ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್? He cannot continue as a chief minister. FIR is there. Investigation is ordered by the High Court, and it is to be investigated under the supervision of Lokayukta Court. It is because it was delayed. It was delayed by the Lokayukta police. So there is a laxity in investigation. Though at this juncture, it cannot be said that the respondent number 1 has succumbed to the pressure of the petitioner, who has been holding the position of the Chief Minister of the State of Karnataka. Yet, respondent number 1, being an independent and impartial body entrusted with the duty to investigate into the misconduct of the public servants, objectively cannot give rise to an impression in the mind of the general public that is playing into the hands of the political big wigs ಅಂತ ಹೇಳಿದ್ದಾರೆ ಕೋರ್ಟ್ ಆದೇಶದಲ್ಲಿ. ಸೊ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳು ಇದ್ದಾವೆ. ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ. ಫೇರ್ ಅಂಡ್ ಇಂಪಾರ್ಷಿಯಲ್ ತನಿಖೆ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಆಮೇಲೆ ದೋಷ ಮುಕ್ತ ಆದ್ಮೇಲೆ ಬರಲಿ, ನಮ್ದೇ ತಕರಾರಿಲ್ಲ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ವೆನ್ ಯು ಚೀಫ್ ಮಿನಿಸ್ಟರ್ ಆಗಿ ಇದ್ಕೊಂಡು ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು
ಅನುಮಾನಗಳಿಗೆ ದಟ್ಟವಾದಂಥ ಅವಕಾಶಗಳಾಗ್ತವೆ. ಅದರಿಂದ ಐ ಡಿಮ್ಯಾಂಡ್ he should not continue for a second as a Chief Minister of Karnataka in view of the orders passed by the High Court of Karnataka dismissing his petition, which was filed for quashing of the FIR against him. ಅದರಿಂದ 2011 ಕೂಡ ಇದೇ ತರದ ಕೇಸ್ ಇತ್ತು. ಈಗಲೂ ಕೂಡ ಅವರಿಗೆ ಕಾನೂನು ಬಗ್ಗೆ ಗೌರವ ಇದ್ದರೆ, ಪ್ರಜಾತಂತ್ರದಲ್ಲಿ ನಂಬಿಕೆ ಇದ್ದರೆ, ಅವನು ಯಡಿಯೂರಪ್ಪನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಒಂದು ಸೆಕೆಂಡ್ ಇರಬಾರದು ಅಂತ. ಒಂದು ವೇಳೆ ಅವರು ಬಂಡತನದಿಂದ ಕೊಡದೇ ಹೋದರೆ party and Prime Minister of the country ಎಂತದು ನಾ ಕಾಹೂಂಗಾ ನಾ ಖಾನೆ ದೂಂಗಾ ನಾ ಖಾನೆ ದೂಂಗಾ ನಾ ಖಾನೆ ದೂಂಗಾ ನಾ ಕಾಹೂಂಗಾ ನಾ ಖಾನೆ ದೂಂಗಾ ಹೇಳಿದ್ರಲ್ಲ, ಅವ್ರು ಕ್ರಮ ತಗೋಬೇಕು. ಬೇಡ, ಚೌಕಿದಾರ್ ಬನ್ಕೆ ಕಾಮ್ ಕरूंगा, ಚೌಕಿದಾರ್ ಬನ್ಕೆ ಕಾಮ್ ಕरूंगा, ನಾ ಕಾಹೂಂಗಾ ನಾ ಖಾನೆ ದೂಂಗಾ. ನಾನು ಭ್ರಷ್ಟಾಚಾರ ಮಾಡಕ್ಕೆ ಬಿಡಲ್ಲ, ಲಂಚ ತಗೊಳಕ್ಕೆ ಬಿಡಲ್ಲ, ನಾನು ತಗೊಳ್ಳಲ್ಲ, ಬೇರೆಯವ್ರಿಗೂ ಬಿಡಲ್ಲ. ಸೊ ಇದು ಪಾಲನೆ ಆಗಬೇಕಲ್ಲ. ಅದರಿಂದ ಇಟ್ಸ್ ಎ ಸೀರಿಯಸ್ ಕೇಸ್, ಇಟ್ಸ್ ಎ ಸೀರಿಯಸ್ ಕೇಸ್. Serious observation made by the High Court. Yediyurappa should resign immediately. He should have been resigned already. Because he may go to the Supreme Court. That is, it is up. As it is available to him, that opportunity is there, that I am not coming in the way. My point is, when there is a serious order, serious observation by the High Court, being a Chief Minister of Karnataka, he is said to have accepted, the basic principles of law. He should resign. I demand immediate resignation of Mr. Yediyurappa, Chief Minister of Karnataka. ನೀ ಏನಾದ್ರು ಹೇಳೋದಿದ್ದೀನಪ್ಪ? ಆಮೇಲೆ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ದಿ ದೆನ್ Deputy Chief Minister Mr. B.S. Yediyurappa has also recklessly, ಪದ ಉಪಯೋಗಿಸಿರೋದು, the then Deputy Chief Minister Mr. B.S. Yediyurappa has also recklessly denotified land, disregarding the fact that the possession was taken and land was allotted to entrepreneurs. ನಾ ಹೇಳ್ದೆ ಇದ್ರ ಮೊದಲೇ. ಆಮೇಲೆ ಈ ಕಂಪ್ಲೇಂಟ್ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಕೋರ್ಟ್ನಲ್ಲಿ ದಿ ಪ್ರೆಸೆಂಟ್ ಕಂಪ್ಲೇಂಟ್ ಹ್ಯಾಸ್ ಬಿನ್ ಫೈಲ್ಡ್ ಆಸ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್ ನಂಬರ್ 1, ದಟ್ ಈಸ್ ಮಿಸ್ಟರ್ ಯಡಿಯೂರಪ್ಪ, ಇನ್ ದಿ ಕೆಪಾಸಿಟಿ ಆಫ್ ಎ ಫಾರ್ಮರ್ ಮಿನಿಸ್ಟರ್ ಆಫ್ ಇಂಡಸ್ಟ್ರೀಸ್, ಗವರ್ಮೆಂಟ್ ಆಫ್ ಕರ್ನಾಟಕ, ಅಂಡ್ ದಿಸ್ ಪೊಸಿಷನ್ ಆಸ್ ಅಫೋರ್ಸೈಡ್ ಆಸ್ ಸೀಸ್ಡ್ ಅಕ್ಯೂಸ್ಡ್ ನಂಬರ್ 1 ಅಂಡ್ 2 ಆರ್ ನಾಟ್ ಪಬ್ಲಿಕ್ ಸರ್ವೆಂಟ್ಸ್. ಅಂಡ್ ಅದೇ ಸ್ಯಾಂಕ್ಷನ್ ಬಗ್ಗೆ ಹೇಳಿದ್ದಾರೆ ಇದ್ರ ಬಗ್ಗೆ. ಸೊ ಇವರ ಆರ್ಗ್ಯುಮೆಂಟ್ಸು ಏನು ಮಾಡಿದ್ದಾರೆ
ಅದನ್ನು ಡೀಟೈಲ್ ಆಗಿ ಡಿಸ್ಕಷನ್ ಮಾಡಿ ಇವರು ಲಾಯರು ಏನು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಎವ್ರಿ ಪಾಯಿಂಟ್ ವಾಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್. ಅಂಡ್ ರಿಜೆಕ್ಟ್ ಮಾಡುವಾಗ ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಸಬ್ಸ್ಟಾನ್ಸಿಯೇಟ್ ಮಾಡಿದ್ದಾರೆ. ಸೊ there is a strong case against Mr. Yediyurappa. Strong case against Mr. Yediyurappa. Judge felt after delay of the investigation, that is why he said in the orders there is a laxity of investigation. Mr. Yediyurappa has no other alternative except to resign. ಕೊಡ್ಲಿಲ್ಲ ಅಂತಂದ್ರೆ ನಾವು ಪಾಟೀಲ್ ಕೂತ್ಕೊಂಡು ಏನ್ ಮಾಡಬೇಕು, ಯಾವ ತರ ಹೋರಾಟ ಮಾಡಬೇಕು ಅಂತ ರೂಪಿಸ್ತೀವಿ. ಪಾಟೀಲ್ ಚರ್ಚೆ ಮಾಡಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕೊಡಬೇಕು, ಕನಿಷ್ಠ ಗೌರವ ಇದ್ರೆ ಕೊಡಬೇಕು. ಕೊಡಲ್ಲ ಅಂತ ಬಂಡತನಕ್ಕೆ ಬಿದ್ದರೆ ನಾವು ಕೊಡಿಸ್ಲಿಕ್ಕೆ ಏನು ಮಾಡಬೇಕು ಅಂತ ಅಂದರೆ ಕೊಡಿಸ್ಲಿಕ್ಕೆ ಒತ್ತಡ ಯಾವ ಥರ ಹೋರಾಟ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಇಲ್ಲ ಪತ್ರಿಕೆಗೆ ಯಾರು ಹೇಳಿದ್ರು ಪತ್ರಿಕೆಗೆ ಸೀಮಿತ ಆಗಿದೆ ಅಂತ? ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಜಾಯಿಂಟ್ ಸೆಷನ್ ಯಾವಾಗಲಾರ ಮಾಡ್ತಾರಪ್ಪ, ಅದು ಈಗಲೇ ಹೇಳಕ್ಕಾಗಲ್ಲ. ಜಾಯಿಂಟ್ ಸೆಷನ್ ಅಂದರೆ ಹೊಸ ವರ್ಷದಲ್ಲಿ ಹೊಸದಾಗಿ ಮೊದಲನೇ ಸಭೆ ಇದರಲ್ಲಿ ಜಾಯಿಂಟ್ ಸೆಷನ್ ಆಗುತ್ತೆ. ಅದು ನೋಡೋಣ. ಅಲ್ಲಿವರೆಗೆ ವಿ ವಿಲ್ ನಾಟ್ ವೆಯ್ಟ್. ಮಿಸ್ ಯಡಿಯೂರಪ್ಪ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಮಾನ ಮರ್ಯಾದೆ ಇದ್ರೂ ಕೊಡಬೇಕು. ಕಾನೂನು ಬಗ್ಗೆ ಗೌರವ ಇದ್ರೆ, ಕೋರ್ಟ್ ಬಗ್ಗೆ ಗೌರವ ಇದ್ರೆ, ರೂಲ್ ಆಫ್ ಲಾ ನಲ್ಲಿ ನಂಬಿಕೆ ಇದ್ರೆ ಕೊಡಬೇಕು. ಈಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ಐ ಹೋಪ್ ದಟ್ ಈಸ್ ರೆಸ್ಪೆಕ್ಟಿಂಗ್ ದಿ ರೂಲ್ ಆಫ್ ಲಾ. ಇಲ್ಲಿ ಮಾಡ್ಬೋದು, ವಾರಂಟು ಇಶ್ಯೂ ಮಾಡ್ಬೋದು, ಅರೆಸ್ಟು ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ನಾನ್ ಬೇಲಬಲ್ ಅಫೆನ್ಸ್ ಅಲ್ಲ ಅವೆಲ್ಲ. 13(1)D 13(2) ಅವೆಲ್ಲ ನಾನ್ ಬೇಲಬಲ್ ಅಫೆನ್ಸಸ್ ಅಲ್ಲ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇಲ್ಲಿ ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಹೋಗ್ಬೋದು ಅಂತ ನೀ ಅನ್ಕೊಂಡಿದ್ಯಾ? ಇಲ್ಲಿ ಹೈಕೋರ್ಟ್ನವ್ರು ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆರ್ಡರ್ಸ್ ಅಲ್ಲ, ಹೈಕೋರ್ಟ್ನವ್ರು ಆರ್ಡರ್ಸ್ ಮಾಡಿರೋದು. See, as a being a chief minister of the state, should he not respect the orders of the High Court? ಸರ್, ಬಿಜೆಪಿ ಹೈಕಮಾಂಡ್ ಹೇಳಿದಾಗೆ ಯಡಿಯೂರಪ್ಪ ಇಳಿಸ್ತಾರೆ ಅಂತ ಹೇಳ್ತೇವೆ. ಈ ಕೇಸಿಂದ ಬಿಜೆಪಿ ಹೈಕಮಾಂಡ್ ಇಳಿಸೋ ಸಾಧ್ಯತೆ ಇದೆ ಅಂತಾರೆ ಸರ್. ಹೈಕಮಾಂಡ್ ನಾನು ಮೊದಲೇ ಚರ್ಚೆ ನಡೀತಾ ಇದೆ ಇಳಿಸ್ಲಿಕ್ಕೆ ಅಂತ ಹೇಳಿದ್ದೆ, ಇಳಿಸಬಹುದು ಅಂತ ಹೇಳಿದ್ದೆ. ಇದು ಒಂದು ಸ್ಟ್ರಾಂಗ್ ವೆಪನ್. ಹೈಕಮಾಂಡ್ಗೆ ಸ್ಟ್ರಾಂಗ್ ವೆಪನ್. ನನ್ನ ಪ್ರಕಾರ ಯಡಿಯೂರಪ್ಪನವರು ಕೋರ್ಟ್ ಆದೇಶಕ್ಕೆ ಗೌರವ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಪ್ಪ. ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ನಾವು ಪಾರ್ಟಿನಲ್ಲಿ ಏನ್ ತೀರ್ಮಾನ ಮಾಡಬೇಕು ಅದು ಮಾಡ್ತೀವಿ. ಗವರ್ನರ್ ಏನ್ ಮಾಡ್ತಾರೆ ಪಾಪ, ನಾವು ಮಾಡ್ತೀವಿ. ಈಗಲೂ ಈಗ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅನುಭವ ಆಗಿದೆಯಲ್ಲ, ಬುದ್ಧಿ ಬಂದಿದೆಯಲ್ಲ, ಈಗ ಕೊಡ್ಬೋದು. ನಾನು ಅವ್ರು ಹೇಳೋಕ್ಕೂ ಮುಂಚೆ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೈಕೋರ್ಟ್ ಆದೇಶ ಅಲ್ವೇನ್ರಿ? ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಕ್ಕಾಗ್ತದ?
ಅದು ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಆಮೇಲೆ ಕ್ಲೀನ್ ಶೀಟ್ ತಗೊಬರ್ರಿ. ನಿಮ್ಗೆ ಏನೇನೋ ಫೋರಮ್ಗಳಿದ್ದಾವೆ, ಯು ಗೋ ಟು ದಿ ಹೈಯರ್ ಫೋರಮ್ಸ್, ಯು ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ನೌ ಯು ರಿಸೈನ್, ದೇರ್ ಇಸ್ ಅನ್ ಆರ್ಡರ್, ಸೀರಿಯಸ್ ಆರ್ಡರ್ಸ್. ಸರ್ 2011 ಕೂಡ ಯಡಿಯೂರಪ್ಪ ಅವರು ಸಮಾಜ ಪರವಾಗಿ ಕೂಡ ರಿಸೈನ್ ಮಾಡಿರಲಿಲ್ಲ. ಅದೇ ನಿಲುವು ಈ ಪ್ರಕರಣದಲ್ಲೂ ಕೂಡ ತೆಗೆದುಕೊಳ್ತಾರೆ. ಅದೇನು ಅದು ಫಾಲೋ ಮಾಡಬೇಕಾದ ಅಗತ್ಯ ಇಲ್ಲ. ಇಟ್ ಇಸ್ ನಾಟ್ ಎ ಪ್ರೆಸಿಡೆಂಟ್ ಏನು ಆಗಲ್ಲ ಅದು. ಅದೇನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಅಲ್ಲ ಅದು. ಸಮನ್ಸ್ ಬರೋವರಿಗೆ, ವಾರಂಟ್ ಬರೋವರಿಗೆ ಕಾಯ್ಕೆ ಕೂತ್ಕೋಬೇಕಾದ ಅಗತ್ಯ ಇಲ್ಲ. ಯಾರು ಆಗ ಸ್ವಲ್ಪ ಬಂಡತನ ಇತ್ತು, ಈಗ ಸ್ವಲ್ಪ ಬುದ್ಧಿ ಬಂದಿರಬಹುದು, ವಯಸ್ಸಾಗಿದೆ. ಒಂದು ವೇಳೆ ಯಡಿಯೂರಪ್ಪನವರು ಅದೇ ಬಂಡತನ ಮಾಡಿದ್ರೆ ದಿ ಹೈಕಮಾಂಡ್ ಶುಡ್ ಇಂಟರ್ವ್ಯೂನ್ ಇಮಿಡಿಯೇಟ್ಲಿ. ಸರ್ ನಿಮ್ಮ ಇನ್ಫಾರ್ಮೇಶನ್ ಪ್ರಕಾರ ಎಷ್ಟು ಟೈಮ್ ಝೋನ್ ಇಳಿಸಬಹುದು, ಟೈಮ್ ಲೈನ್ ಅಲ್ಲಿ ಯಾವಾಗ ಇಳಿಸಬಹುದು ಅಂತ ಸರ್? ಏನ ಯಾವಾಗ ಇಳಿಸಬಹುದು ಅಂತ ಇಳಿಸೋದಲ್ರಿ, ಅವರೇ ರಾಜೀನಾಮೆ ಕೊಟ್ಬಿಡ್ಬೇಕು. ವಿತೌಟ್ ಸೆಕೆಂಡ್ ಥಾಟ್ ಯು ಶುಡ್ ರಿಸೈನ್. ನೀವು ಪ್ಲೀಸ್ ಗೋ ಥ್ರೂ ದಿ ಆರ್ಡರ್ಸ್, ಯು ವಿಲ್ ನೋ ದಿ ಸೀರಿಯಸ್ನೆಸ್ ಆಫ್ ದಿ ಸಿಚುಯೇಷನ್. ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತಾರ ಅಂತ ಸರ್ ಅವರು ರಾಜೀನಾಮೆ ಕೊಡ್ತಾರ. ಚೀಫ್ ಮಿನಿಸ್ಟರ್ ಕಾನೂನು ಗೌರವ ಕೊಡ್ಬೇಕಲ್ವ, ನಾವೇ ಮಾಡೋದು ಕಾನೂನು ಅಲ್ವಾ? ಹೈಕೋರ್ಟ್ ಆದೇಶ ಪಾಲನೆ ಮಾಡ್ಬೇಕಲ್ವಾ? ಆಮೇಲೆ ನೀನು ರಾಜೀನಾಮೆ ಕೊಟ್ಬಿಟ್ಟು ಹೋಗಪ್ಪ, ಸುಪ್ರೀಂ ಕೋರ್ಟ್ಗಾರ ಹೋಗು, ಎಲ್ಗಾರ ಹೋಗ್ರಿ, ನಾವು ಬೇಡ ಅಂತ ಹೇಳಲ್ಲ. ಮೊದಲು ರಾಜೀನಾಮೆ ಕೊಟ್ಬಿಡ್ರಿ. ಈ ತರ ಆದೇಶ ಬಂದಿರುವಾಗ ಅವಕ್ಕೆ ನೀ ಕೀಪ್ ಕ್ವೈಟ್. ಯಾರು? ನನಗೇನು ಆನ್ಸರ್ ಮಾಡ್ಬೇಕಾಗಿಲ್ಲಪ್ಪ. ಕೋರ್ಟ್ ಆರ್ಡರ್ಸ್ ಗೌರವ ಕೊಡ್ರಿ. ಬೀಯಿಂಗ್ ಎ ಚೀಫ್ ಮಿನಿಸ್ಟರ್ ಕಾನೂನು ಗೌರವ ಕೊಡ್ರಿ, ಸಂವಿಧಾನಕ್ಕೆ ಗೌರವ ಕೊಡ್ರಿ. ನಾನು ಹೇಳಿದೆ ಅಂತ ಏನು ಮಾಡಬೇಕಾದ ಅಗತ್ಯ ಇಲ್ಲ. ಬಿಕಾಸ್ ನಾನು ಕೋರ್ಟ್ ಆದೇಶ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಸ್ ಲೀಡರ್ ಆಫ್ ದಿ ಅಪೋಸಿಷನ್, ಆಸ್ ಅಪೋಸಿಷನ್ ಪಾರ್ಟಿ, we are demanding his resignation. He should resign without giving any reason. Sir, party as ನೀವೇ ಯೋಚನೆ ಮಾಡ್ತಾ ಇದ್ದೀರಾ ಸರ್? ಸರ್ ನೀವೇ ಯೋಚನೆ ಮಾಡ್ತಾ ಇದ್ದೀರಾ? ಮಾತಾಡಿ ಓಕೆ, ಥ್ಯಾಂಕ್ ಯು. ಕೊಡಪ್ಪ ಕಾಫಿ ಕೊಡ. ಯಾರು? ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಕುಮಾರಸ್ವಾಮಿನೇ ಕೇಳಿ. ಕುಮಾರಸ್ವಾಮಿ ಅವ್ರನ್ನೇ ಕೇಳಪ್ಪ. Priyanka Gandhi, Rahul Gandhi, and all the Congress leaders were being detained when they were on their way to Raj Bhavan to meet Rashtrapati Bhavan. ಸಿ ರಾಜಭವನಕ್ಕೆ ಹೋಗೋರ್ನ ಅರೆಸ್ಟ್ ಮಾಡೋದು ಸರಿ. ರಾಷ್ಟ್ರಪತಿ ಭವನಿಗೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಯವರನ್ನ ಭೇಟಿ ಮಾಡಕ್ಕೆ ಹೋಗುವಾಗ ಅರೆಸ್ಟ್ ಮಾಡಿದ್ರೆ, can we say there is a democracy in this country? Can we say there is a rule of law in this country? ಸಿ ವ್ಯಕ್ತಿ ಸ್ವಾತಂತ್ರ್ಯನೇ ದಮನ ಮಾಡ್ತಾ ಇದ್ದಾರೆ, ವ್ಯಕ್ತಿ ಸ್ವಾತಂತ್ರ್ಯ ಹತ್ಯೆ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ವಿರೋಧ ಪಕ್ಷದವರು ಕೋವಿಡ್ ವಿಚಾರದಲ್ಲಿ ಆರಂಭದಿಂದ ಇಲ್ಲಿವರೆಗೂ ಯಾವುದೇ ಸಹಕಾರ ಕೊಟ್ಟಿಲ್ಲ. ಕೋವಿಡ್ ವಿಚಾರದಲ್ಲಿ ವಿರೋಧ ಪಕ್ಷದ ಸಹಕಾರ ಕೊಡ್ತಾ ಇಲ್ಲ. ಲೂಟಿ ಹೊಡೆದ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ನಾವು ಕೊಟ್ಟಿಲ್ಲ ಅಷ್ಟೇ. ಎಲ್ಲ ಸಹಕಾರ ಎಲ್ಲ ಕೊಟ್ಟಾಯ್ತು. ಮೊದಲೆಲ್ಲ 6 ತಿಂಗಳವರೆಗೆ ಮಾತೇ ಆಡಿರ್ಲಿಲ್ಲ ನಾವು. ಎಲ್ಲ ಸಹಕಾರನೂ ಕೊಟ್ಟಾಯ್ತು. ನಮ್ಮ ಪೆಟಿಷನ್ಗಳಿಗೆ, ನಮ್ಮ ಲೆಟರ್ಗಳಿಗೆ
ಉತ್ತರ ಕೊಡದೇನೆ ಲೂಟಿ ಹೊಡೆಯಕ್ಕೆ ಶುರು ಮಾಡಿದ್ರಲ್ಲ, ಆ ಲೂಟಿ ಹೊಡೆಯಕ್ಕೆ ಹೇಳಕ್ ಶುರು ಮಾಡೋದು. ಆಮೇಲೆ ನನ್ನ ಪ್ರಕಾರ ನೈಟ್ ಕರ್ಫ್ಯೂ ಅಗತ್ಯ ಇರಲಿಲ್ಲ. ಅದರಿಂದ ಏನು 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆ, ಬೆಳಿಗ್ಗೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ನೋಡಿ, ಬಸ್ಗಳು ಓಡಾಡ್ಬೋದು ಅಂತಾರೆ, ಟ್ಯಾಕ್ಸಿಗಳು ಓಡಾಡ್ಬೋದು ಅಂತಾರೆ, ಆಟೋಗಳು ಓಡಾಡ್ಬೋದು ಅಂತಾರೆ, ಓಲಾ ಓಡಾಡ್ಬೋದು ಅಂತಾರೆ, ಖಾಸಗಿ ವಾಹನಗಳು ಓಡಾಡಬಾರದು ಅಂತ ಮಾಡಿದ್ದಾರೆ. ಅದರಲ್ಲಿ ಏನು ಹುಚ್ಚು ಸರ್ಕಾರದ ಆದೇಶ ಅಂತ ಅನ್ಸುತ್ತೆ ನಾನು. ಒತ್ತಡ ಇದೆಯಾ ನಂಗೆ ಗೊತ್ತಿಲ್ಲಪ್ಪ. ದಿಸ್ ಇಸ್ ಎ ಡಿಸಿಷನ್ ಟೇಕನ್ ಬೈ ದಿ ಗೌರ್ಮೆಂಟ್. ಮಿಸ್ಟರ್ ಯಡಿಯೂರಪ್ಪ ಇಸ್ ಅನೌನ್ಸ್ ದಿಸ್. ನನ್ನ ಪ್ರಕಾರ ಅದರ ಅಗತ್ಯ ಇಲ್ಲ ಈಗ, ಬೇಡಕ್ಕೆ ಬೇರೆ ಅದರ್ ಏನೇನು ನಿಮಗೆ ನೀವು ತಡೆಗಟ್ಟಲಿಕ್ಕೆ ಏನೇನು ಬೇಕು ಅದನ್ನು ಮಾಡಿ.